ನಿಜನೇ ಹೇಳ್ತಾ ಇದ್ದೀನಿ. ಆವತ್ತಿನ ದಿನ ಈ ಜೀವನನೇ ಬೇಡ ಅಂತ ಹೋಗ್ತಾ ಇದ್ದಾಗ ಧೈರ್ಯ ಹೇಳಿ ಸಮಾಧಾನ ಮಾಡಿ ತನ್ನ ಮನೇಲಿ ಇರೋದಕ್ಕೆ ಹೇಳಿದ್ದು ಆ ನಿನ್ನ ತಂಗಿ ಅನಿತಾನೆ. ಪ್ರತಿ ಸಲನೂ ನೀನೇ ಅವಳನ್ನ ಕೆಣಕಿ ಅವಮಾನ ಮಾಡಿ ಕೊಡಬಾರ್ದ ಕಷ್ಟಗಳನ್ನ ಕೊಟ್ಟರು ಕೂಡ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದೆ ಹಾಳಾಗ್ತಾ ಇದ್ರೆ ನಿನ್ನ ಸಂಸಾರನ ಕಾಪಾಡಿದ್ದು ಆ ನಿನ್ನ ತಂಗಿ ಅನಿತಾನೆ. ಹೌದಾ? ಹೌದಮ್ಮ, ನಿನ್ನನ್ನೇ ಅಲ್ಲಮ್ಮ, ನನ್ನನ್ನು ಕಾಪಾಡಿದ್ಲು, ಬುದ್ಧಿನೂ ಕಲ್ಸದ್ಲಮ್ಮ. ನಿನಗೆ ಗೊತ್ತಿಲ್ಲಮ್ಮ, ಅವಳಿರ್ಲಿಲ್ಲ ಅಂದಿದ್ರೆ ನಿಂದು ಅಂತ ಹೇಳ್ಕೊಳಕ್ ಏನೂ ಇರ್ತಿರ್ಲಿಲ್ಲಮ್ಮ. ಈಗ್ಲೂ ಏನು ಇಲ್ಲಪ್ಪ. ಇದೆಯಮ್ಮ, ಆ ಚೀಟಿಯವ್ರಿಗೆ ಸೇರ್ಬೇಕಾದ ಹಣನ ಅವಳೇ ಸೆಟ್ಲ್ ಮಾಡಿದಾಳಮ್ಮ. ಆ ಸೈಟ್ ಗೋವಿಂದನ್ ಹುಡುಕ್ಸಿ ಅವನಿಂದ ಹಣ ವಸೂಲು ಮಾಡಿ ಆ ಫೈನಾನ್ಸ್ ಕಂಪನಿಲಿ ಇದ್ದ ನಿನ್ನ ಮನೆ ಪತ್ರಗಳಿಂದೆಲ್ಲ ಅವಳೇ ದುಡ್ಡು ಕೊಟ್ಟು ಬಿಡಿಸ್ಕೊಂಡಿದ್ದಾಳಮ್ಮ. ನಿನಗ್ ಬುದ್ಧಿ ಬರ್ಲಿ ಅಂತ ಅವಳು ಇಷ್ಟೆಲ್ಲ ಮಾಡಿದ್ದು. ಆದ್ರೆ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ನನ್ನ ಕ್ಷಮಿಸ್ರಿ, ನಾನ್ ಮಾಡಿದ್ದೆಲ್ಲ ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡಿ. ಲಕ್ಷ್ಮಿ, ನಿನ್ನ ಕ್ಷಮಿಸೋದಕ್ಕೆ ನಾನು ಯಾರು? ನೀನ್ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕಾಗಿರೋದು ನಿನ್ ತಂಗಿ ಅನಿತಾ. ಲಕ್ಷ್ಮಿ, ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡು ಅನಿತಾ. ನಾನ್ ತಪ್ಪಾಡ್ಬಿಟ್ಟೆ ಕಣೆ, ನಾನ್ ತಪ್ಪಾಡ್ಬಿಟ್ಟೆ. ಅಕ್ಕ ಅಂತ ಕರೆಸ್ಕೊಳಕ್ಕೂ ನನ್ಗೆ ಅರ್ಹತೆ ಇಲ್ಲ. ನಿನ್ನ ತುಂಬಾ ಗೋಳೈಕೊಂಡೆ. ಹಾಗೆಲ್ಲ ಏನೇನೋ ಮಾತಾಡ್ಬೇಡ. ನಿನ್ ಮೇಲೆ ನಂಗೆ ಯಾವತ್ತೂ ದ್ವೇಷ ಇರ್ಲಿಲ್ಲ. ನೀನ್ ಹೀಗ್ ನಡ್ಕೊಂಡಿರೋದ್ರಲ್ಲಿ ನಿನಗಿಂತ ಅಪ್ಪಂದೇ ಜಾಸ್ತಿ ತಪ್ಪು. ಮಕ್ಕಳನ್ನ ನಾವು ಹೇಗ್ ಬೆಳೆಸ್ತೀವೋ ಹಾಗೆ ಬೆಳೆಯತ್ವೆ. ಮಕ್ಕಳು ಹುಟ್ಟಿದ ತಕ್ಷಣ ಇದು ಅದೃಷ್ಟ ಇದು ಅನಿಷ್ಟ ಅಂತ ಅವ್ರ ಹತ್ರ ಹೇಳೋದು ತಪ್ಪಲ್ವಾ? ಯಾಕೆ ಅಂದ್ರೆ ಮಕ್ಕಳು ದೇವ್ರ ಸಮಾನ. ಆ ದೇವ್ರಲ್ಲಿ ಇದು ಅದೃಷ್ಟ ಇದು ಅನಿಷ್ಟ ಅಂತ ಏನಾದ್ರೂ ಇದೆಯೇನೆ? ಇಲ್ವಲ್ಲ. ತಾಯಿ ಎಲ್ರಿಗೂ ತಾಯಿನೇ. ಬಾ ಮನೆಗೆ ಹೋಗೋಣ. ಸದ್ಯ ಈಗಲಾದ್ರೂ ಲಕ್ಷ್ಮೀ ಮಹಾಲಕ್ಷ್ಮಿ ಇಬ್ರು ಒಂದಾದ್ರಲ್ಲ.